ರೆಡ್ ಸ್ಯಾಂಡಲ್ವುಡ್ ಕೆಂಪು ಗಂಧದ ಮರ ಬಂದು ಅತ್ಯಂತ ಖರೀದಿ ಮಾಡ್ದಿಲ್ದಿರುವಂತ ಮರ ಅಂತ ನೀವು ಅನ್ಕೊಂಡಿದೀರಾ ಅಂದ್ರೆ ನೀವು ರಾಂಗ್. ಏನಕ್ಕೆ ಅಂದ್ರೆ ಪುಷ್ಪ ಮೂವಿನಲ್ಲಿ ತೋರಿಸಿರುವಂತ ಕೆಂಪು ಗಂಧದ ಮರ ಬಂದು ಖಂಡಿತವಾಗ್ಲೂ ಕೂಡ ಖರೀದಿ ಮಾಡಕ್ ಆಗಲ್ಲ. ಇದು ಅತ್ಯಂತ ಕಾಸ್ಟ್ಲಿ ಆಗಿರುವಂತ ಮರನೂ ಕೂಡ ಅಲ್ಲ. ಮತ್ತೆ ಇನ್ಯಾವುದು ಬ್ರೋ ಅಂದ್ರೆ ಆಫ್ರಿಕನ್ ಬ್ಲಾಕ್ ವುಡ್. ಇದು ಆಫ್ರಿಕನ್ ಅಲ್ಲಿ ಕೆಲವೊಂದು ಕಡೆ ಮಾತ್ರನೇ ಇರುತ್ತೆ. ಇದು ಎಷ್ಟು ಕಾಸ್ಟ್ಲಿ ಅಂದ್ರೆ ಯಾರನ್ನು ಕೂಡ ಖರೀದಿ ಮಾಡಕ್ಕೆ ಆಗಲ್ಲ. ಇದ್ರ ಮುಂದೆನೂ ಕೂಡ ಬರಕ್ಕಾಗಲ್ಲ. ಕೆಂಪು ಗಂಧದ ಮರ 1 kg ರೆಡ್ ಸ್ಯಾಂಡಲ್ವುಡ್ ಬಂದು 3,500 ಇಂದ 4,000 ರೂಪಾಯಿ. ಅದೇ 1 kg ಆಫ್ರಿಕನ್ ಬ್ಲಾಕ್ ವುಡ್ ಬಂದ್ಬಿಟ್ಟು 7 ಲಕ್ಷ ರೂಪಾಯಿ ಇರುತ್ತೆ. ಒಂದು ಕೆಂಪು ಗಂಧದ ಮರ ಬೆಳೆಯೋಕೆ 10 ರಿಂದ 15 ವರ್ಷ ಸಾಕು. ಅದೇ ಆಫ್ರಿಕನ್ ಬ್ಲಾಕ್ ವುಡ್ ಮರ ಬೆಳೆಯೋಕೆ 60 ವರ್ಷ ಬೇಕಾಗುತ್ತೆ. ಅದೇ ಈ ಒಂದು ಮರದ ಒಂದು ಕ್ವಾಲಿಟಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಮರದ ಮೇಲೆ ಅದೆಷ್ಟೇ ನೀರು ಬಿದ್ರೂ ಕೂಡ ಹಾಳಾಗಲ್ಲ. ಇದಕ್ಕೆ ಕೇವಲ ನ್ಯಾಚುರಲ್ ಪಾಲಿಶ್ ಮಾಡಿದ್ರೆ ಸಾಕು, ತುಂಬಾ ಅದ್ಭುತವಾಗಿ ಶೈನ್ ಬರುತ್ತೆ. ನೀವೇ ಈ ಒಂದು ವಿಡಿಯೋದಲ್ಲಿ ನೋಡ್ತಿದ್ದೀರಾ ಅಲ್ವಾ? ಅದಕ್ಕೋಸ್ಕರನೇ ಈ ಒಂದು ವುಡ್ ನ ಲಕ್ಸುರಿ ಐಟಮ್ ಮತ್ತೆ ಕೊಂಡ್ಕೊಳ್ಳಕ್ಕೆ ಆಗ್ದಿಲ್ದಿರುವಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನಲ್ಲಿ ಯೂಸ್ ಮಾಡ್ತಾರೆ. ಈ ಒಂದು ವಿಷಯ ನಿಮ್ಗೆ ಮೊದಲನೇ ಬಾರಿ ಗೊತ್ತಾಗ್ತಿತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಫಾಲೋ ಬಟನ್ ಒತ್ತಿ ಫಾಲೋ ಆಗೋದನ್ನ ಮರಿಬೇಡಿ.